ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂಟ್ಯೂಬ್. ಬರ್ರಿ ಈಗ ಗೆಣಸಿನ ಹೋಳ್ಗೆ ಮಾಡ್ಬೇಕಂತ ಅನ್ನಕತ್ತೇನ್ರಿ ಫ್ರೆಂಡ್ಸ. ಗೆಣಸಿನ ಹೋಳ್ಗೆ ಮಾಡೋದನ್ನು ನೋಡ್ಕೊಂಬರೋ ನೋಡ್ರಿ. ಮುಂಜಾನೆನ ತೊಳೆದಿಟ್ಟೇನ್ರಿ, ನೀರೆಲ್ಲ ಇದಾಗಿರ್ತೈತ್ರಿ, ತೊಳೆದಿಟ್ಟಿದ್ದೈತ್ರಿ. ಬರ್ರಿ ಈಗ ಕುಕ್ಕರ್ದಾಗ ಕುದಿಸು ನೋಡ್ರಿ ಫ್ರೆಂಡ್ಸ್ ರೀ. ಈಗ ಗೆಣಸು ಕುಕ್ಕರ್ನಾಗ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ರೀ. ಈಗ ನೀರು ಕುದಿಸ್ತೀನಿ, ನೀರು ಹಾಕೊಂಡ್ರಿ ಫ್ರೆಂಡ್ಸ್ ರೀ. ಇಷ್ಟಿದ್ರೆ ಸಾಕ್ರಿ ಫ್ರೆಂಡ್ಸ್ ರೀ, ಇಷ್ಟಿದ್ರೆ ಸಾಕ್ರಿ ಫ್ರೆಂಡ್ಸ್. ಅದೇನು ಇನ್ನೂ ಮುನ್ನುಗ್ಬೇಕಂತೇನಿಲ್ಲ, ಇಷ್ಟಿದ್ರೆ ಸಾಕ್ರಿ ಫ್ರೆಂಡ್ಸ್. ಬರೀ ಒಂದು ಬೌಲ್ ಸಣ್ಣ ಬೌಲ್ನ್ಯಾಗ ರೀ ಗೋಧಿ ಹಿಟ್ಟು ತೊಗೊಂಡ್ರಿ ಫ್ರೆಂಡ್ಸ್ ರೀ. ಸ್ವಲ್ಪ ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ರೀ ಫ್ರೆಂಡ್ಸ್ ರೀ. ಸ್ವಲ್ಪ ಮಿಕ್ಸ್ ಮಾಡೋ ನೋಡ್ರಿ ಫ್ರೆಂಡ್ಸ್ ರೀ. ನೀರು ಸ್ವಲ್ಪ ಹಾಕಿರಿ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್ ರೀ. ಈ ತರ ಇದ ಗೆಣಸಿನ ಹೋಳಿಗೆ ಮಾಡಾಕ್ತೀನಿ. ನಿಂಗೆ ಇಷ್ಟ ಈಗ ಫಸ್ಟ್ ಅಂತೀನಿ ನೋಡಿ, ಟೇಸ್ಟ್ ನೀನ ಮಾಡಿಗಿರಿ ಫಸ್ಟ್ ಎಲ್ಲ. ಬರೀ ನಮ್ಮ ಮಗಳ ಟೇಸ್ಟ್ ಯಾವಾಗ ಮಾಡಿಲ್ರಿ, ತಿಂದಿಲ್ರಿ. ಇದೇ ಒಂದ್ 2 ಸತಿ ಆತ್ರಿ ನಾ ಮಾಡಾಕತ್ತೀನಿ ಫ್ರೆಂಡ್ಸ್ ರೀ. ಸ್ವಲ್ಪ ನೀರು ಹಾಕಿರಿ, ಹಿಟ್ಟ ನಾದ್ಕೋಬೇಕ್ರಿ. ಅನ್ಕಂದ್ರ ಗೆಣಸ ಕುದ್ದು ಬರ್ತಾವ್ರಿ ಫ್ರೆಂಡ್ಸ್ ರೀ. ಗೆಣಸಿಂದನು ಪಲ್ಯನು ಮಾಡತಾರ ಫ್ರೆಂಡ್ಸ್. ಗೆಣಸ ಕುದಿಸಿ ಹೋಳ್ಗಿ ತಿನ್ನಲ್ದಾರ ಇದ್ರ ನೋಡ್ರಿ ಫ್ರೆಂಡ್ಸ್, ಹಂಗ ಬೆಲ್ಲ ಮಿಕ್ಸ್ ಮಾಡಿರಿ, ಹಾಲ ಗೆಣಸ ಮಿಕ್ಸ್ ಮಾಡಿ ತಿಂತಾರ ಫ್ರೆಂಡ್ಸ್ ರೀ. ಇಲ್ಪ ಅಂತಂದ್ರೆ ಅದ್ರ ಪಲ್ಯನು ಮಾಡ್ತಾರ ಫ್ರೆಂಡ್ಸ್. ನಾನು ಪಲ್ಯನು ಒಂದ್ಸತಿ ಮಾಡಿ ತೋರಿಸ್ತೀನಿ, ಹಸಿ ಗೆಣಸಿಂದ್ರಿ ನೋಡ್ರಿ ಫ್ರೆಂಡ್ಸ್. ಈ ತರ ಹಿಟ್ಟ ನಾದಿಟ್ಟಿವ್ರಿ. ಸ್ವಲ್ಪ ಹೋಳಿಗೆ ಅದಕ್ಕೆ ಇರ್ಬೇಕ್ರಿ ಫ್ರೆಂಡ್ಸ್ ರೀ. ಕುದ್ದಾವ ನೋಡ್ರಿ. ಈಗ ಕುದ್ದಾವ್ರಿ ಫ್ರೆಂಡ್ಸ್ ರೀ. ಸೊಟ್ಟಿ ತೆಗಿನೋರಿ ನೋಡ್ರಿ ಫ್ರೆಂಡ್ಸ್. ಈ ತರ ಕುದ್ದಾವ್ರಿ. ಸ್ವಲ್ಪ ಬಿರ್ಸಿನ ಮ್ಯಾಗ ಇರ್ಬೇಕ್ರಿ, ಭಾಳ ಸಾಫ್ಟ್ ಆಗಿ ಕುದಿಸ್ಬಾರ್ದ್ರಿ ನೋಡ್ರಿ. ಈ ತರ ರೀ. ಬರ್ರಿ ಫ್ರೆಂಡ್ಸ್, ಸೊಟ್ಟಿ ತೆಗಿನೋರಿಗ್ರಿ. ಈ ತರ ನೋಡ್ರಿ, ಸ್ವಲ್ಪ ತಣ್ಣಗೆ ಆಗ್ಬೇಕ್ರಿ. ಆದ್ರೆ ಸುಡು ತೆಗೆದ್ರೆ ಜಲ್ದಿ ಬರ್ತೈತ್ರಿ ಫ್ರೆಂಡ್ಸ್ ರೀ. ನೋಡ್ರಿ ಫ್ರೆಂಡ್ಸ್, ಈ ತರ ನೋಡ್ರಿ, ಭಾಳ ಸಾಫ್ಟ್ ಬೇದೈತ್ರಿ. ಕೈಲಿ ಮ್ಯಾಶ್ ಮಾಡ್ರಿ ಆಗ್ತೈತ್ರಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗಂಟು ಉಳಿತೆ ಅಂದ್ರೆ ಇದಾಗಂಗಿಲ್ರಿ. ಹಂಗಾಗ್ರಿ ಸ್ವಲ್ಪ ನೀವು ಒಂದು ಬಿರ್ಸಿನ ಮ್ಯಾಗ ತೆಗೆದ್ರೆ ಸಾಕ್ರಿ ಫ್ರೆಂಡ್ಸ್. ಸ್ವಲ್ಪ ಇಲ್ಲಿ ಭಾಳ ಸಾಫ್ಟ್ ಬೇದ್ ಬಂದೈತ್ರಲ್ಲ ನೋಡ್ರಿ. ಇದು ಬೆಲ್ಲ ರೀ, ಅರ್ಧ kg ಗೆಣಸ್ ಅದಾವ್ರಿ ಫ್ರೆಂಡ್ಸ್ ರೀ. ಇದು ಇಷ್ಟ ಬೆಲ್ಲ ಸಾಕ್ರಿ. ನಿಮ್ಗೆ ಸ್ವೀಟ್ ಬೇಕಾದ್ರೆ ನೋಡಿ ಮಿಕ್ಸ್ ಮಾಡ್ಬೋದ್ರಿ. ಯಾಕಂದ್ರೆ ಭಾಳ ಕುದ್ದಿತ್ತಂದ್ರೆ ರೀ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಬೇಕಾಗ್ತೈತ್ರಿ. ಹಂಗಾಗಿರಿ ಈ ತರ ಬೆಲ್ಲ ತುರಿದು ಹಾಕ್ಬೇಕ್ರಿ, ಕೆರೆದು ಹಾಕ್ಬೇಕ್ರಿ ನೋಡ್ರಿ ಫ್ರೆಂಡ್ಸ್. ಈಗ ತುರಿದಿಟ್ಟಿದ್ದು ಬೆಲ್ಲ ರೀ, ಅಂದ್ರೆ ಹೆರಿ ಮಣಿಲಿ ಹೆರಿಬೇಕ್ರಿ ಫ್ರೆಂಡ್ಸ್ ಬೆಲ್ಲ ರೀ. ಹಂಗಾಗ್ರಿ ಇಷ್ಟ ಆದ್ರೆ ಸಾಕ್ರಿ, ಯಾಕಂದ್ರೆ ಸ್ವೀಟ್ ಇರ್ತೈತ್ರಿ ಆಲ್ರೆಡಿ ಗೆಣಸ್ನ್ಯಾಗ ರೀ. ಈಗ ಮಿಕ್ಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ರೀ. ಬೇಕಾರೆ ಯಾಲಕ್ಕಿನೂ ಹಾಕ್ತಾರ್ರಿ. ಆಮೇಲೆ ರೀ ಇದ್ರಿ ಜಾಜಿಕಾಯಿ ಅಂತಾರಲ್ಲ ಫ್ರೆಂಡ್ಸ್, ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾರ್ರಿ. ಇಲ್ಲ ಏನು ಮಿಕ್ಸ್ ಮಾಡಾಕತ್ತಿಲ್ರಿ. ಇವು ಎರಡರಿ, ಬೆಲ್ಲ ಗೆಣಸ ಎರಡರಿ ಫ್ರೆಂಡ್ಸ್ ರೀ. ಸ್ವಲ್ಪ ಸಣ್ಣ ಉಂಡಿರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ಸಣ್ಣ ಬೇಕು ಅನ್ನೋದು ನೋಡ್ರಿ ಫ್ರೆಂಡ್ಸ್. ಈ ಥರ ರೀ ನೋಡ್ರಿ, ಈ ಥರ ರೀ. ನಿಮ್ಗೆ ದೊಡ್ಡ ಬೇಕಾದ್ರೆ ದೊಡ್ಡವ್ರಿ, ಸಣ್ಣ ಬೇಕಾದ್ರೆ ಸಣ್ಣವ್ರಿ. ಈ ಥರ ಉಂಡೆ ಮಾಡಿರಿ. ಅವ್ರವ್ರು ಇದಕ್ಕೆ ದೊಡ್ಡವನು ಮಾಡ್ತಾರ್ರಿ ಉಂಡೆ ರೀ.
ಅಂದ್ರೆ ಹೋಳ್ಗೆ ರೀ, ಗೆಣಸಿನ ಹೋಳಿಗೆ ಆಗಲ್ರಿ, ಕಡ್ಲೆಬೇಳೆ ಹೋಳಿಗೆ ಆಗಲ್ರಿ, ಇನ್ನೂ ನಾನಾ ಥರ ಹೋಳಿಗೆ ಇದಾವೆ ರೀ. ಅವ್ರವ್ರ ತಕ್ಕಂಗೆ ಅವ್ರು ರೂಢಿ ಇದ್ದಾಗ ತಕ್ಕಂಗೆ ಮಾಡ್ತಾರೆ ಫ್ರೆಂಡ್ಸ್ ರೀ. ಈಗ ನಾನೇ ಇಷ್ಟು ಮೀಡಿಯಮ್ದಾಗ ಮಾಡಾಕತ್ತೇನೆ ರೀ. ಗೆಣಸು ತೊಗೊಂಬಂದಿನಿ ರೀ ಅರ್ಧ ಕೆ ಜಿ ರೀ. ಅರ್ಧ ಕೆ ಜಿ ಒಳಗೆ 5 ಗೆಣಸು ಹಾಕ್ತಾವ್ರಿ ಫ್ರೆಂಡ್ಸ್ ರೀ. ಗರಂ ಗರಂ ಸಂಜೆಗಡೆ ಸ್ನ್ಯಾಕ್ಸಕ್ಕೆ ಆತ್ರಿ, ಅದಕ್ಕೆ ಆತ್ರಿ ಗರಂ ಗರಂ ತಿನ್ಬೋದು ರೀ. ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಮಸ್ತ್ ಹಚ್ತಾವ್ರಿ ಫ್ರೆಂಡ್ಸ್ ರೀ. ಆಗಳ ಹಿಟ್ಟು ನಾದಿಟ್ಟಿನ್ರಲ್ಲ ರೀ. ಈಗ ನೋಡ್ರಿ ಈಗ ಹುಳಿ ಮಾಡಿರಿ ನಿಮಗೆ ನಾ ರೀ ತೋರಿಸ್ತಾನೆ ನೋಡ್ರಿ. ಈ ಥರ ಇದ್ರೊಳಗೆ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಬೇಕಂತ ಹೇಳ್ರಿ. ನೋಡ್ರಿ ಫ್ರೆಂಡ್ಸ್ ಈ ಥರ ಹುಳಿನ ಇಷ್ಟ ಆದರೆ ಸಾಕ್ರಿ. ನಿಮ್ಗೆ ದೊಡ್ಡ ಬೇಕಾರೆ ದೊಡ್ಡ ರೀ ಫ್ರೆಂಡ್ಸ್ ರೀ, ಸಣ್ಣ ಬೇಕಾರೆ ಸಣ್ಣ ರೀ. ನಮಗೆ ಇಷ್ಟ ಮೀಡಿಯಮ್ ಆದ್ರೆ ಸಾಕ್ರಿ ಫ್ರೆಂಡ್ಸ್ ರೀ. ಈಗ ನೋಡ್ರಿ ಈ ಥರ ಹಿಟ್ಟು ತೊಗೋಬೇಕ್ರಿ. ಈ ಥರ ನೋಡ್ರಿ ಈ ಥರ ರೀ. ಇದು ಹಿಟ್ಟಿನೊಳಗೆ ರೀ ಹಿಂಗೆ ರೀ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಇದನ್ನ ಇಲ್ಲೇನು ಪ್ಯಾಕ್ ಮಾಡಿಬಿಡ್ಬೇಕ್ರಿ. ಈ ಥರ ನೋಡ್ರಿ. ಈ ಥರ ಬರ್ರಿ ಫ್ರೆಂಡ್ಸ್ ರೀ. ನೋಡ್ರಿ ಈಗ ಈ ಥರ ತಗಡು ಸಿಕ್ಕೈತ್ರಿ. ಈ ತಗಡ ಮೇಲೆ ನಮ್ಮ ಮಾಡಿ ರೂಢಿ ಐತ್ರಿ. ಈಗ ರೀ ಯಾವುದೋ ಪ್ರತಿಯೊಂದು ಚಪಾತಿ ಆಗಲ್ರಿ, ಹೋಳಿಗೆ ಆಗಲ್ರಿ, ಈ ಥರ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಈ ಥರ ಮಾಡಿದ್ರಿ. ನೀವು ಇನ್ನೂ ಏನ್ರಿ ಅಂದ್ರೆ ಗೆಣಸ ಭಾಳ ಮೆತ್ತಗೆ ಕುದಿಸ್ಕೋಬಾರ್ದ್ರಿ ಫ್ರೆಂಡ್ಸ್. ಮೆತ್ತಗೆ ಕುದಿಸಿರಿಲ್ರಿ ಬೆಲ್ಲ ಸ್ವಲ್ಪ ಕಡಿಮೆ ಹಿಡಿತೈತ್ರಿ. ಹಂಗಾಗ್ರಿ ಸ್ವಲ್ಪ ದಿಪ್ಪ ಒಳಗೆ ಇರ್ಬೇಕ್ರಿ ಫ್ರೆಂಡ್ಸ್ ರೀ. ಇವ್ರಿ ದಿಪ್ಪ ಇದ್ರನ್ನ ಚಲೋ ಅಂತವ್ರಿ ಫ್ರೆಂಡ್ಸ್ ರೀ. ನೋಡ್ರಿ ಫ್ರೆಂಡ್ಸ್ ಈ ಥರ ಬಂದಿದ್ರಿ. ಚಾಲು ಬರ್ರಿ ಫ್ರೆಂಡ್ಸ್ ಈ ಥರ ಎಣ್ಣೆ ಸ್ವಲ್ಪ ಹಚ್ಬೇಕ್ರಿ ಇದಕ್ಕೆ ರೀ. ಅಲ್ಲಿ ನಾಷ್ಟಿಕ್ ತವಾ ಇಟ್ಟೇನ್ರಿ. ಬರ್ರಿ ಫ್ರೆಂಡ್ಸ್ ನಾಷ್ಟಿಕ್ ತವಾ ಇಟ್ಟೇನ್ರಿ ಗರಂ ಮಾಡಾಕ್ರಿ. ಈಗ ಇದ್ರೊಳಗೆ ಹಾಕೊಂಡ್ರಿ ನೋಡಿ ಈ ಥರ ಮಿಕ್ಸ್ ಮಾಡ್ಬೇಕು. ಆಯ್ತಲ್ವಾ ಅಮ್ಮ? ನೋಡ್ರಿ ಫ್ರೆಂಡ್ಸ್ ಈ ಥರ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಈ ಥರ ರೀ ನಾಷ್ಟಿಕ್ ತವಾದಾಗ ಇದು ಹಾಕವ್ರಿ. ನೋಡ್ರಿ ಫ್ರೆಂಡ್ಸ್ ಈಗ 2ನೇದು ಹೋಳಿಗೆ ರೆಡಿನ ರೀ. ಅದು ರೆಡಿಯಾಗಿ ಬರೋದಕ್ಕೆ ಇದನ್ನ ರೆಡಿ ಮಾಡ್ತೇನೆ ರೀ. ಬರ್ರಿ ಫ್ರೆಂಡ್ಸ್ ರೀ ನೋಡ್ರಿ ಈ ಥರ ಬಂದಿದ್ರಿ ಫ್ರೆಂಡ್ಸ್. ಎಣ್ಣೆ ಈ ಥರ ಮಿಕ್ಸ್ ಮಾಡಿರಿ. ಈಗ ತವೆದಾಗ ಹಾಕೊಂಡು ನೋಡ್ರಿ. ನೋಡ್ರಿ ಈ ಥರ ಬಂದಿದ್ರಿ. ಬರ್ರಿ ಈ ಥರ ನೋಡ್ರಿ. ನೋಡ್ರಿ ಅದು ಸಾಫ್ಟ್ ಆಗಿ ಬರ್ತಾವ್ರಿ. For me, how far is the river? ನೋಡ್ರಿ ಬರ್ರಿ ಫ್ರೆಂಡ್ಸ್ ರೀ ನೋಡ್ರಿ ಈ ಥರ ಬಂದಾವ್ರಿ. ಇದ್ರ ಕೂಡ ತುಪ್ಪ ಹಚ್ಚಿ ತಿಂದ್ರನ ಸೂಪರಾಗಿ ಬರ್ತೈತ್ರಿ ಫ್ರೆಂಡ್ಸ್ ರೀ. ಗೆಣಸಿನ ಹೋಳಿಗೆ ರೀ. ಫ್ರೆಂಡ್ಸ್ ರೀ ಈಗ ರಿಸಲ್ಟ್ ಹೇಳಕ್ಕೆ ನನ್ನ ಮಗಳ್ರಿ ಸೂಪರ ಮಸ್ತ್ ಆಗ್ಯಾವ. ನೋಡ್ರಿ ನಮ್ಮ ಮಗಳು ಟೇಸ್ಟ್ ಮಾಡತ್ತಾಳ್ರಿ. ಮಸ್ತ್ ಬಂದೈತೈತ್ರಿ ಫ್ರೆಂಡ್ಸ್ ರೀ. ನೀವು ಒಂದ್ಸತಿ ಮನ್ಯಾಗ ಟ್ರೈ ಮಾಡಿರಿ. ನಮಗೆ ಕಮೆಂಟ್ನ್ಯಾಗ ಹೇಳ್ರಿ ಫ್ರೆಂಡ್ಸ್ ರೀ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್. ನಾ ಯಾವ ಥರ ಗೆಣಸಿನ ಹೋಳಿಗೆ ಮಾಡೇನು ಅನ್ನೋದ್ರಿ ನಿಮಗೆ ಗೊತ್ತಾಕತ್ರಿ ಫ್ರೆಂಡ್ಸ್ ರೀ.
ನಿಮ್ಗೆ ಗೆಣಸಿನ ಹೋಳಿಗೆ ಇಷ್ಟ ಆಗಿದ್ರೆ ನಂಗೆ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್. ನೀವು ಒಂದ್ಸತಿ ಮಾಡಿ ನೋಡ್ರಿ ಫ್ರೆಂಡ್ಸ್.